ವಿಡಿಯೋದಲ್ಲಿ ನಾವು ಕಾಸ್ಟ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಆ್ಯಂಡ್ ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ಗಳ ಬಗ್ಗೆ ನೋಡೋಣ. ಇದು ಅಕೌಂಟಿಂಗ್ ಕಾನ್ಸೆಪ್ಟ್ನ ವಿಡಿಯೋ ಸೀರೀಸಲ್ಲಿ ಸೆಕೆಂಡ್ ವಿಡಿಯೋ ಆಗಿದೆ. ಮೊದಲನೇ ಪಾರ್ಟ್ನ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಮತ್ತು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಆ ಒಂದು ವಿಡಿಯೋ ನೀವು ನೋಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಕಾನ್ಸೆಪ್ಟ್ ಅಂತ ಅಂದರೆ ಕಾಸ್ಟ್ ಕಾನ್ಸೆಪ್ಟ್. ಸೊ ಕಾಸ್ಟ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, all assets are recorded in the books of account at their purchase price, which includes cost of acquisition, transportation cost, installation cost, etc. ಹಾಗಂದರೆ ನಾವು ಯಾವುದೇ ಒಂದು ಫಿಕ್ಸ್ಡ್ ಅಸೆಟ್ಟಿನ ವ್ಯಾಲ್ಯೂವನ್ನು ರೆಕಾರ್ಡ್ ಮಾಡುವಾಗ ಅದರ ಪರ್ಚೇಸ್ ಪ್ರೈಸ್ನ ಬೇಸಾಗಿಟ್ಕೊಂಡು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಮಷಿನರಿನ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿ ಅಂದ್ಕೊಳ್ಳೋಣ. ಒಂದು 50,000 ವ್ಯಾಲ್ಯೂವನ್ನು ಅಥವಾ ವರ್ತಿನ ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನ 50,000 ಪೇ ಮಾಡಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಎಕ್ವಿಸಿಷನ್ ಕಾಸ್ಟ್ ಅಂತ ಆಗುತ್ತೆ. ಮೀನ್ಸ್ ನಾವು ಎಕ್ವೈರ್ ಮಾಡ್ಕೊಳ್ಳುವಾಗ ಪೇ ಮಾಡಿರೋದು 50,000. ಆ್ಯಂಡ್ ಆ 50,000 ಮಷಿನರಿನ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಯಾವ ಪ್ಲೇಸಿಂದ ಪರ್ಚೇಸ್ ಮಾಡಿದ್ದೀವಿ ಅಲ್ಲಿಂದ ನಮ್ಮ ಬಿಸ್ನೆಸ್ನ ಒಂದು ಫರ್ಮ್ವರೆಗೆ ತೊಗೊಂಡು ಬರಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತೂ ಹಾಗೇ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳಿ ನಾವು ಒಂದು 5,000ನ ಪೇ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಅದನ್ನ ಇನ್ಸ್ಟಾಲೇಷನ್, ಅದು ಒಂದು ಮಷಿನರಿ ಹೌದಾ, ಹಾಗಾಗಿ ಅದನ್ನ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಒಂದು 3,000 ಖರ್ಚು ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಆ ಒಂದು ಮಷಿನರಿನ ಟೋಟಲ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ನೋಡೋದಿದ್ರೆ 58,000 ಆಗುತ್ತೆ. ಅಂದರೆ ನಾವು ಯಾವುದಾದ್ರೂ ಒಂದು ಫಿಕ್ಸ್ಡ್ ಅಸೆಟ್ನ ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಅದಕ್ಕೆ ಎಷ್ಟು ಕಾಸ್ಟ್ನ ನಾವು ಮಾಡ್ತಾ ಇದ್ದೀವಿ ಅದನ್ನು ಸೇರಿಸಿ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಸ್ಟ್ ಕಾನ್ಸೆಪ್ಟ್ ಹೇಳ್ತಾ ಇದೆ. ಸಿ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಆಲ್ ಅಸೆಟ್ಸ್ ಆರ್ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ ಎಟ್ ದೇರ್ ಪರ್ಚೇಸ್ ಪ್ರೈಸ್, ವಿಚ್ ಇನ್ಕ್ಲೂಡ್ ಕಾಸ್ಟ್ ಆಫ್ ಎಕ್ವಿಸಿಷನ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆ್ಯಂಡ್ ಇನ್ಸ್ಟಾಲೇಷನ್ ಕಾಸ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಸಿ, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾಸ್ ಎ ಡ್ಯುಯಲ್ ಆರ್ ಟೂ-ಫೋಲ್ಡ್ ಇಫೆಕ್ಟ್ ಆ್ಯಂಡ್ ಶುಡ್ ದೇರ್ಫೋರ್ ಬಿ ರೆಕಾರ್ಡೆಡ್ ಎಟ್ 2 places ಆ್ಯಂಡ್ ಎಟ್ ಲೀಸ್ಟ್ 2 accounts ವಿಲ್ ಬಿ ಇನ್ವಾಲ್ವ್ಡ್ ಇನ್ ದ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್. ಹಾಗಂತ ಅಂದರೆ ಈ ಒಂದು ಕಾನ್ಸೆಪ್ಟ್ನ ಪ್ರಕಾರ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ 2 ಇಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ. 2 ಇಫೆಕ್ಟ್ ಅಂತ ಅಂದರೆ ಒಂದು ರಿಸೀವಿಂಗ್ ಇಫೆಕ್ಟ್, ಇನ್ನೊಂದು ಗಿವಿಂಗ್ ಇಫೆಕ್ಟ್ ಅಂತ ಹೇಳಿ. ಒಂದು ರಿಸೀವಿಂಗ್ ಆಸ್ಪೆಕ್ಟ್ ಅಂತ ಹೇಳ್ಬೋದು, ಇನ್ನೊಂದು ಗಿವಿಂಗ್ ಆಸ್ಪೆಕ್ಟ್ ಅಂತ ಕೂಡ ನಾವು ಹೇಳ್ಬೋದು. ಈ ಥರ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ 2 ಇಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಪ್ರತಿಯೊಂದು ಟ್ರಾನ್ಸಾಕ್ಷನು ಮಿನಿಮಮ್ ಆಗಿ 2 ಅಕೌಂಟನ್ನು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನಾನು ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ನ ತಗೊಳ್ಳೋಣ. ಫಸ್ಟ್ ಒನ್, ಪರ್ಚೇಸ್ ಮಷಿನರಿ ಫಾರ್ ₹20,000. ನೆಕ್ಸ್ಟ್, ಪರ್ಚೇಸ್ ಫರ್ನಿಚರ್ ₹10,000. ಸೋಲ್ಡ್ ಕಾರ್ ಫಾರ್ ₹30,000. ಸೊ ಈ ಒಂದು ಕಾನ್ಸೆಪ್ಟ್ ಪ್ರಕಾರ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ 2 ಇಫೆಕ್ಟ್ ಇರುತ್ತೆ. ಒಂದು ರಿಸೀವಿಂಗ್ ಇಫೆಕ್ಟ್, ಇನ್ನೊಂದು ಗಿವಿಂಗ್ ಇಫೆಕ್ಟ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಒಂದು ಎಕ್ಸಾಂಪಲ್ನ ನೋಡೋಣ. ಪರ್ಚೇಸ್ ಮಷಿನರಿ ₹20,000. ಹಾಗಂತ ಅಂದರೆ ನಾವು ಒಂದು ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ನಮ್ಮದೊಂದು ಬಿಸ್ನೆಸ್ ಇದೆ, ನಾವು ಒಂದು ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. 20,000 ಕೊಟ್ಟು ನಾವು ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹಾಗಂತ ಅಂದರೆ ಇಲ್ಲಿ ರಿಸೀವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ, ಮಷಿನರಿ. ಬಿಕಾಸ್ ನಾವು ಮಷಿನರಿನ ರಿಸೀವ್ ಮಾಡ್ತಾ ಇದ್ದೀವಿ, ಮಷಿನರಿನ ತಗೊಳ್ತಾ ಇದ್ದೀವಿ. ಬದಲಾಗಿ ನಾವು ಏನನ್ನು ಪೇ ಮಾಡ್ತಾ ಇದ್ದೀವಿ, ಮೀನ್ಸ್ ಗಿವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ ಅಂತ ಅಂದರೆ ಕ್ಯಾಶ್. ನಾವು ಕ್ಯಾಶನ್ನು ಪೇ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ನ ನೋಡೋದಿದ್ರೆ, ಸಿ, ಪರ್ಚೇಸ್ ಫರ್ನಿಚರ್ ₹10,000. ಒಂದು ಫರ್ನಿಚರ್ನ ಪರ್ಚೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೋಫಾ ಅಂತ ತೊಗೊಳ್ಬೋದು, ಟೇಬಲ್, ಚೇರ್ಸ್ ಹೀಗೆ ತೊಗೊಳ್ಬೋದು ನಾವು. ಅದನ್ನ ನಾವು ಪರ್ಚೇಸ್ ಮಾಡಿದಾಗ ಅದು ನಮಗೆ ರಿಸೀವ್ ಆಗುತ್ತೆ. ಮೀನ್ಸ್ ಫರ್ನಿಚರ್ ರಿಸೀವ್ ಆಯಿತು. ಫರ್ನಿಚರನ್ನು ನಾವು ರಿಸೀವಿಂಗ್ ಆಸ್ಪೆಕ್ಟಿಗೆ ತೊಗೊಳ್ತೀವಿ. ನಾವು ಒಂದು ಫರ್ನಿಚರ್ನ ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ನಾವು ಏನನ್ನು ಪೇ ಮಾಡಬೇಕಾಗತ್ತೆ, ಕ್ಯಾಶನ್ನು ಪೇ ಮಾಡಬೇಕಾಗತ್ತೆ, ಹೌದಾ. ಸೊ ಇಲ್ಲಿ ಕ್ಯಾಶ್ ಪೇ ಆಗಿದೆ 10,000. ಅಂದರೆ ಕ್ಯಾಶ್ ಗಿವಿಂಗ್ ಆಸ್ಪೆಕ್ಟ್ ಆಯಿತು. ನಾವು ದುಡ್ಡು ಕೊಟ್ಟಿದ್ದಕ್ಕೆ ನಮಗೆ ಫರ್ನಿಚರ್ ರಿಸೀವ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸಿ, ಸೋಲ್ಡ್ ಕಾರ್ ಫಾರ್ 30,000. ಸೊ ಒಂದು ಕಾರ್ ಇದೆ, ಅದನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ಕಾರ್ ಈಸ್ ಎ ಗಿವಿಂಗ್ ಆಸ್ಪೆಕ್ಟ್. ನಾವು ಕಾರನ್ನು ಕೊಡ್ತಾ ಇದ್ದೀವಿ, ಹೌದಾ.
ರಿಸೀವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ ಅಂತ ಅಂದರೆ ಕ್ಯಾಶ್. ನಾವು ಕಾರನ್ನು ಕೊಟ್ಟು ಕ್ಯಾಶನ್ನು ರಿಸೀವ್ ಮಾಡ್ಕೊಳ್ತೀವಿ. ಸೊ ನೀವು ಇವಾಗ ಇಲ್ಲಿ ನೋಡ್ಬೋದು, ರಿಸೀವಿಂಗ್ ಆಸ್ಪೆಕ್ಟಲ್ಲಿ ಮಷಿನರಿ ಅಂತ ಇದೆ, ಫರ್ನಿಚರ್ ಅಂತ ಇದೆ, ಕ್ಯಾಶ್ ಅಂತ ಇದೆ, ಹೌದಾ? ಹಾಗೆ ಗಿವಿಂಗ್ ಆಸ್ಪೆಕ್ಟಲ್ಲಿ ಕ್ಯಾಶ್ ಅಂತ ಇದೆ ಮತ್ತು ಕಾರ್ ಅಂತ ಇದೆ. ಸೊ ಇದನ್ನು ನಾವು ಒಂದು ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅಂದರೆ ಮಷಿನರಿ ಅಕೌಂಟ್, ಫರ್ನಿಚರ್ ಅಕೌಂಟ್, ಕ್ಯಾಶ್ ಅಕೌಂಟ್. ಅದೇ ರೀತಿಯಲ್ಲಿ ಕ್ಯಾಶ್ ಅಕೌಂಟ್ ಆ್ಯಂಡ್ ಕಾರ್ ಅಕೌಂಟ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಇದನ್ನ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಏನು ಮಾಡುತ್ತೆ ಹೇಳ್ತಾ ಇದೆ. ಸೊ ಈ ಥರ ಯಾಕೆ ನಾವು ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡ್ಕೊಳ್ತೀವಿ ಅಂತ ಅಂದರೆ ಇದು ನಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಇನ್ನೊಂದು ಹೇಳುತ್ತೆ, ಅದೇನಂತ ಅಂದರೆ ಯಾವಾಗಲೂ ಕೂಡ ಅಸೆಟ್ ಲಯಬಿಲಿಟಿ ಮತ್ತು ಕ್ಯಾಪಿಟಲಿಗೆ ಈಕ್ವಲ್ ಆಗಿರುತ್ತೆ ಅಂತ. ದಟ್ ಈಸ್ ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ಇವಾಗ ಹೇಗೆ ಅಸೆಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಆಗುತ್ತೆ ಅನ್ನೋದನ್ನು ಹೇಳ್ತೇನೆ. ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟನ್ನು ನಾನು ತೊಗೊಂಡಿದ್ದೇನೆ ನೋಡಿ. ಲಯಬಿಲಿಟಿ ಇದೆ ಆ್ಯಂಡ್ ಅಸೆಟ್ ಅಂತ ಇದೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬನು ಪರ್ಸನ್ ಇರ್ತಾನೆ ರಾಜು ಅಂತ ಹೇಳಿ, ಅವನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ 1 lakh ಇನ್ವೆಸ್ಟ್ಮೆಂಟಿಂದ. ಅಂದರೆ ಅವನು ಕ್ಯಾಪಿಟಲ್ 1 lakh ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಅವನು ಲೋನ್ ಮಾಡ್ತಾ ಇದ್ದಾನೆ 10,000 ಅವನು ಲೋನ್ ಮಾಡ್ತಾ ಇದ್ದಾನೆ. ಸೊ ಇವೇನಾಯಿತು, ಲಯಬಿಲಿಟಿ ಆಗುತ್ತೆ. ಕ್ಯಾಪಿಟಲ್ ಯಾಕೆ ಲಯಬಿಲಿಟಿ ಅಂತ ಆಗುತ್ತೆ ಅಂತ ಅಂದರೆ ನೀವು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಲ್ಲಿ ನೋಡಿರ್ತೀರಿ. ಇನ್ನು ಲೋನ್ ಒಂದು ಆಬ್ಲಿಗೇಷನ್ ಆಗುತ್ತೆ, ಪೇ ಮಾಡಲೇಬೇಕು ಅನ್ನೋದು. ಹಾಗಾಗಿ ಅದನ್ನು ನಾವು ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ ಇವಾಗ ಆ ರಾಜು ಅನ್ನೋ ಪರ್ಸನ್ ಹತ್ರ 1,10,000 ದುಡ್ಡಿದೆ. ಅವನು ಇದನ್ನು ಯುಟಿಲೈಸ್ ಮಾಡ್ಕೊಳ್ತಾನೆ. ಹೇಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಅವನೊಂದು ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾನೆ 50,000 ಇಂದು. ನೆಕ್ಸ್ಟ್ ಒಂದು ಮಷಿನರಿನೂ ಅವನು ಪರ್ಚೇಸ್ ಮಾಡ್ತಾನೆ. ಮಷಿನರಿ ವರ್ತ್ ₹30,000. ನೆಕ್ಸ್ಟ್ ಫರ್ನಿಚರ್ನ ಪರ್ಚೇಸ್ ಮಾಡ್ತಾನೆ. ಫರ್ನಿಚರ್ ವರ್ತ್ ₹10,000. ನೆಕ್ಸ್ಟ್ ಅವನ ಹತ್ರ ಕ್ಯಾಶ್ ಇರುತ್ತೆ ವರ್ತ್ ₹20,000. ಸೊ ಇವಾಗ ಇಲ್ಲಿ ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಎರಡೂ ಕಡೆ ಬ್ಯಾಲೆನ್ಸ್ ಸಮನಾಗಿರುತ್ತೆ ನೋಡಿ. ಸೊ ಇಲ್ಲಿ 1,10,000 ಇದೆ, ಹೌದಾ? ಸೊ ಹಾಗೆ ಈ ಕಡೆ ನೀವು ಚೆಕ್ ಮಾಡ್ಬೋದು, ಈ ಕಡೆನೂ ಕೂಡ 1,10,000 ಬ್ಯಾಲೆನ್ಸ್ ಇರುತ್ತೆ. ಸೊ ಈ ಥರ ಯಾವಾಗಲೂ ಲಯಬಿಲಿಟಿ ಮತ್ತು ಅಸೆಟ್ಟಿನ ಬ್ಯಾಲೆನ್ಸ್ ಏನಿರುತ್ತೆ ಅದು ಸಮನಾಗಿ ಇರುತ್ತೆ. ಅಂದರೆ ಇದು ಟ್ಯಾಲಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾವೇನು ಪ್ರೂವ್ ಮಾಡ್ದಂಗೆ ಆಯಿತು ಅಂತ ಅಂದರೆ ಅಸೆಟ್ ಏನಿದೆ, ಟೋಟಲ್ ಅಸೆಟ್ ಏನಿದೆ, ಇದು ಕ್ಯಾಪಿಟಲ್ ಮತ್ತು ಲಯಬಿಲಿಟಿಗೆ ಸಮನಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್. ಸಿ ವಾಟ್ ಇಟ್ ಈಸ್. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, the revenues from the business transaction should be included in the accounting records only when it is realized and not when they received. ಹಾಗಂದರೆ ನಾವು ಯಾವತ್ತೂ ಕೂಡ ರೆವೆನ್ಯೂ ರಿಲೇಟೆಡ್ ಆಗಿ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ಳುವಾಗ ಯಾವಾಗ ಟ್ರಾನ್ಸಾಕ್ಷನ್ಗಳು ಜನ್ರೇಟ್ ಆಗುತ್ತೋ ನಾವು ಆಗಲೇ ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ರಾಮು ಅಂತ ಒಬ್ಬ ಇಲ್ಲಿ ಪರ್ಸನ್ ಇದ್ದಾನೆ. ಸೊ ಇವನು ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅಂತ ಹೇಳಿ ಅಂದ್ಕೊಳ್ಳೋಣ ನಾವಿಲ್ಲಿ. ಸೊ ಇವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸೊ ಇವನ ಅಕೌಂಟಿಂಗ್ ಒಂದು ಫೈನಾನ್ಷಿಯಲ್ ಇಯರ್ ಏನಿದೆ ಅದು ಜನವರಿ ಟು ಡಿಸೆಂಬರ್. ಅಂದರೆ ಪ್ರತಿ ವರ್ಷ ಅವನು ಡಿಸೆಂಬರಲ್ಲಿ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇರ್ತಾನೆ. ಓಕೆ. ಸೊ ಇಲ್ಲಿ ಅವನೇನು ಮಾಡಿದ್ದಾನೆ, ಡಿಸೆಂಬರ್ ಎಂಡ್ ಅಂದರೆ ಅಕೌಂಟನ್ನು ಕ್ಲೋಸ್ ಮಾಡುವಾಗ ಒಂದು ವರ್ಷದ ಎಂಡಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಒಂದು ಪಾರ್ಟಿ ಇದ್ದಾನೆ ಇಲ್ಲಿ, ಇವನಿಗೆ ಗೂಡ್ಸನ್ನು ಸೇಲ್ ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್ ಗೂಡ್ಸ್ ಸೋಲ್ಡ್ ವರ್ತ್ ₹10,000. ಸೊ 10,000 ವರ್ತಿನ ಗೂಡ್ಸನ್ನು ಈ ಒಂದು ಪಾರ್ಟಿಗೆ ಅವನು ಸೇಲ್ ಮಾಡಿದ್ದಾನೆ. ಹಾಗಾಗಿ ಅವನೇನು ಮಾಡಬೇಕಾಯಿತು, ಕ್ಯಾಶನ್ನು ರಿಸೀವ್ ಮಾಡಬೇಕಾಯಿತು. ಯಾರು? ರಾಮು ಕ್ಯಾಶನ್ನು ರಿಸೀವ್ ಮಾಡಬೇಕಾಯಿತು ಈ ಪಾರ್ಟಿಯಿಂದ. ಈ ಪಾರ್ಟಿ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಡಿಸೆಂಬರಲ್ಲಿ ಕ್ಯಾಶನ್ನು ಪೇ ಮಾಡಲ್ಲ. ಅಂದರೆ ಯಾವಾಗ ಅವನು ಗೂಡ್ಸ್ನ ರಿಸೀವ್ ಮಾಡ್ಕೊಂಡಿರ್ತಾನೆ ರಾಮುವಿಂದ, ಆಗ ಅವನು ರಾಮುಗೆ ಅಮೌಂಟನ್ನು ಪೇ ಮಾಡಲ್ಲ. ಬದಲಾಗಿ ಅವನು ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಅಮೌಂಟನ್ನು ಪೇ ಮಾಡ್ತಾನೆ. ಅಂದರೆ ಈ ಟ್ರಾನ್ಸಾಕ್ಷನ್ ನಡೆದಿರೋದು 2019 ಅಂತ ಅಂದ್ಕೊಳ್ಳೋಣ. 2019 ರಾಮು ಈ ಪಾರ್ಟಿಗೆ ಗೂಡ್ಸನ್ನು ಸೇಲ್ ಮಾಡಿರ್ತಾನೆ. ಬದಲಾಗಿ ಈ ಪಾರ್ಟಿ 2020 ಅಮೌಂಟನ್ನು ಪೇ ಮಾಡ್ತಾನೆ, ಅದು ಜನವರಿಯಲ್ಲಿ. ಹಾಗಿದ್ದರೆ ರಾಮು ಅವನ ಒಂದು ಅಕೌಂಟಿಂಗ್ ಬುಕ್ಕಲ್ಲಿ ಈ ಒಂದು ಟ್ರಾನ್ಸಾಕ್ಷನನ್ನು ಯಾವಾಗ ರೆಕಾರ್ಡ್ ಮಾಡ್ಕೊಳ್ಬೇಕು
ಅಂದರೆ ಗೂಡ್ಸನ್ನು ಸೇಲ್ ಮಾಡಿದಾಗ ಅದನ್ನ ರೆಕಾರ್ಡ್ ಮಾಡಬೇಕು, ಅಂದರೆ 2019ನಲ್ಲಿ ರೆಕಾರ್ಡ್ ಮಾಡಬೇಕು, ಅಥವಾ ಆ ಪಾರ್ಟಿಯಿಂದ ಅಮೌಂಟನ್ನು ರಿಸೀವ್ ಮಾಡಿದಾಗ ಅಂದರೆ 2020ಯಲ್ಲಿ ಆ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಬೇಕು ಅನ್ನೋದು ಕ್ವಶನ್ ಆಗುತ್ತೆ, ಹೌದಾ? ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ನ ಪ್ರಕಾರ ರಾಮು ಏನು ಮಾಡಬೇಕು, ಈ ಒಂದು ಟ್ರಾನ್ಸಾಕ್ಷನನ್ನು 2019 ಫೈನಾನ್ಷಿಯಲ್ ಇಯರಲ್ಲಿ ಅವನು ರೆಕಾರ್ಡ್ ಮಾಡ್ಕೊಳ್ಬೇಕು. ಅಂದರೆ ಡಿಸೆಂಬರಲ್ಲಿ ಅವನೇನು ಮಾಡ್ತಾನೆ, ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ಕೊಳ್ತಾನೆ. ಅಫ್ಕೋರ್ಸ್ ಇಲ್ಲಿ ಅವನು ಕ್ಯಾಶನ್ನು ಇನ್ನೂ ರಿಸೀವ್ ಮಾಡಿಲ್ಲ, ಅವನಿಗಿನ್ನೂ ಕೂಡ ಇನ್ಕಮ್ ರಿಸೀವ್ ಆಗಿಲ್ಲ, ದುಡ್ಡು ರಿಸೀವ್ ಆಗಿಲ್ಲ. ಆದರೆ ಅದನ್ನು ಅವನು ಡಿಸೆಂಬರಲ್ಲೇ ರೆಕಾರ್ಡ್ ಮಾಡ್ಕೊಳ್ತಾನೆ. ಯಾಕೆ ಅಂತ ಅಂದರೆ ಅವನು ಆಲ್ರೆಡಿ ಗೂಡ್ಸನ್ನು ಸೇಲ್ ಮಾಡಿದ್ದಾನೆ ಮತ್ತು ಇನ್ಕಮಲ್ಲಿ ಜನರೇಟ್ ಆಗಿದೆ ಅಂತ ಅರ್ಥ. ಹಾಗಾಗಿ 2019ನಲ್ಲಿ ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗುತ್ತೆ, 2020ಯಲ್ಲಿ ಆ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಯಾವಾಗ ಅವನು ಇನ್ಕಮ್ ರಿಸೀವ್ ಮಾಡಿದ್ನೋ ಆಗ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ, ಇನ್ಕಮ್ ಯಾವಾಗ ಜನರೇಟ್ ಆಯಿತೋ ಆಗ ಅದನ್ನು ಅವನು ರೆಕಾರ್ಡ್ ಮಾಡ್ಕೊಳ್ತಾನೆ.